ನೋಡಿ, ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಗೋವಾದಿಂದ ಈ ಕಂಟೈನರ್ ಹೋಗ್ತಾ ಇತ್ತು ಅನ್ನುವಂತ ವಿಚಾರ ಇತ್ತು. ಬಟ್ ಇಲ್ಲ, ಕರ್ನಾಟಕದಿಂದ ಹೋಗಿದೆಯಂತೆ ಈ ಕಂಟೈನರ್. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ರೂಟ್ ಮ್ಯಾಪ್ ಆಗಿತ್ತಂತೆ. ಗ್ಯಾರಂಟಿ ನ್ಯೂಸ್ಗೆ ತನಿಖಾ ತಂಡದ ಮೂಲಗಳಿಂದ ಸಿಕ್ಕಿರುವಂತಹ ರೋಚಕ ಇನ್ಫಾರ್ಮೇಶನ್ ಇದು. ಸಂಚಲನ ಸೃಷ್ಟಿಸಿರುವಂತಹ ಬಿಗ್ ರಾಬರಿಯ ಭಯಾನಕ ಅಪ್ಡೇಟ್ ಇದು. 400 ಕೋಟಿ ತುಂಬಿದ್ದಂತಹ ಕಂಟೈನರ್ ಹೋಗಿದ್ದು ಗೋವಾದಿಂದ ಅಲ್ಲ, ಕರ್ನಾಟಕದಿಂದಲೇ ಹೋಗಿದೆಯಂತೆ. 400 ಕೋಟಿ ಇದ್ದಂತಹ ಕಂಟೈನರ್ ಕರ್ನಾಟಕದಿಂದ ಗುಜರಾತ್ಗೆ ಹೊರಟಿತ್ತಂತೆ. ನೋಟುಗಳಿದ್ದಂತಹ ಆ ಕಂಟೈನರ್ ಮಹಾರಾಷ್ಟ್ರದಲ್ಲಿ ಆ ನೋಟುಗಳ ಎಕ್ಸ್ಚೇಂಜ್ಗೆ ಒಂದು ಬಿಗ್ ಪ್ಲಾನ್ ಇತ್ತಂತೆ. ಅಂದ್ರೆ ರೂಟ್ ಮ್ಯಾಪ್ ಆಗಿತ್ತು. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್. ಗ್ಯಾರಂಟಿ ನ್ಯೂಸ್ಗೆ ತನಿಖಾ ತಂಡದ ಮೂಲಗಳಿಂದ ಸಿಗ್ತಾ ಇರುವಂತಹ ರೋಚಕ ಮಾಹಿತಿ ಇದು. 2025 ಅಕ್ಟೋಬರ್ 16ರಂದು ಹೋಗಿದ್ದಂತಹ ಕಂಟೈನರ್ನಲ್ಲಿದ್ದಂತಹ ದುಡ್ಡೇನಿದೆ ಅದು ಗೋವಾದಿಂದ ಹೋಗಿದ್ದಲ್ಲ, ಬದಲಿಗೆ ಕರ್ನಾಟಕದಿಂದ ಹೋಗಿದ್ದು ಅನ್ನುವಂಥ ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ. ಗರಿ ಗರಿ ನೋಟುಗಳನ್ನ 2 ಕಂಟೈನರ್ಗಳಲ್ಲಿ ಸಾಗಿಸಲಾಗ್ತಾ ಇತ್ತು. ಆದ್ರೆ ಆ 2 ಕಂಟೈನರ್ನಲ್ಲಿದ್ದಂಥ ಹಣದ ಮೂಲ ಯಾವುದು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದಾರೆ ಪೊಲೀಸರು. ಬಟ್ ಆರಂಭದಲ್ಲಿ ಚರ್ಚೆ ಆಗಿದ್ದು ಬೇರೆ ವಿಚಾರ. ಒಬ್ಬರು ಪ್ರಭಾವಿ ರಾಜಕಾರಣಿಗೆ ಸೇರಿದ್ದಂಥ ದುಡ್ಡಿದು. ಆಮೇಲೆ ಹಳೆ ನೋಟ್ ಬ್ಯಾನ್ ಏನಾಗಿದೆ, 2000 ಮುಖಬೆಲೆಯ ನೋಟ್ಗಳು ಬ್ಯಾನ್ ಆಗಿದೆ, ಆ ನೋಟುಗಳು ಕೂಡ ಇತ್ತು ಅಂತೇಳಿ ದೂರುದಾರ ಕೂಡ ಒಂದಷ್ಟು ವಿಚಾರಗಳನ್ನು ಆತ ಉಲ್ಲೇಖ ಮಾಡಿದ. ಆತ ಹೇಗೆ ತಪ್ಪಿಸ್ಕೊಂಡು ಬಂದ, ಅದಾದ್ಮೇಲೆ ಕಂಪ್ಲೇಂಟ್ ಹೇಗೆ ಕೊಟ್ಟ, ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಒಂದಲ್ಲ 2 ಕಂಟೈನರ್ ಇತ್ತು ಅನ್ನುವಂಥ ವಿಚಾರ ಕೂಡ ಸ್ವತಃ ಆತನೇ ಹೇಳಿದ್ದಾನೆ. ಈಗ ನಿಜವಾಗ್ಲೂ 1 ಕಂಟೈನರಾ 2 ಕಂಟೈನರಾ, ಅಸಲಿಗೆ ಅದರಲ್ಲಿ ಇದ್ದಿದ್ದು 400 ಕೋಟಿನ ಅಥವಾ 1000 ಕೋಟಿನ ಅಥವಾ 1000 ಕೋಟಿಗಿಂತ ಜಾಸ್ತಿ ಇತ್ತ, ಎಷ್ಟಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸದ್ಯ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ಭಯಾನಕ ಅಪ್ಡೇಟ್ ಸಿಗ್ತಾ ಇದೆ. ಗೋವಾದಿಂದ ಹೋಗ್ತಾ ಇತ್ತು, ಅದಾದ್ಮೇಲೆ ಆ ಪ್ರದೇಶದಲ್ಲಿ ಇದನ್ನು ಹೈಜಾಕ್ ಮಾಡಿದ್ರು. ಕಾರಣ ಯಾಕೆ ಅದೇ ಚೋರ್ಲಾ ಘಾಟನ್ನು ಚೂಸ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ನಾವು ಗಮನಿಸಿದ್ವಿ. ಪಕ್ಕಾ ಪ್ಲಾನ್ ಮಾಡಿಕೊಂಡು ನೆಟ್ವರ್ಕ್ ಸಿಗೋದಿಲ್ಲ. ಬೆಳಗಾವಿ ಬಳಿ ಇರುವಂತಹ ಚೋರ್ಲಾ ಘಾಟ್ನಲ್ಲಿ ಮಿಸ್ ಆಯ್ತಲ್ಲ ಈ ಒಂದು ಕಂಟೈನರ್. ಆ ಕಂಟೈನರ್ನಲ್ಲಿ ತುಂಬಿದ್ದಂಥ ಹಣ ಎಲ್ಲಿಗೆ ಹೋಯಿತು, ಯಾರಿಗೆ ಸೇರಿದ್ದು, ಯಾರಿಗೆ ಕೊಡ್ತಾ ಇದ್ರು, ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ತನಿಖೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಚುನಾವಣೆ ನಡೆದಿತ್ತು. ಆ ಚುನಾವಣೆಗೆ ಈ ಹಣ ಬಳಕೆ ಆಗಿದೆ ಅನ್ನುವಂಥ ಆಯಾಮದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ 1 ಕಂಟೈನರ 2 ಕಂಟೈನರ ಅಥವಾ 400 ಕೋಟಿನ 1000 ಕೋಟಿನ, ಏನೀಗ ಭಯಾನಕ ಅಪ್ಡೇಟ್ ಸಿಗ್ತಾ ಇದೆ ಈ ರಾಬರಿ ಕೇಸಿಗೆ ಸಂಬಂಧಪಟ್ಟಂತೆ? ಪ್ರಭು, ಬೆಳಗಾವಿ, ಗೋವಾ, ಮಹಾರಾಷ್ಟ್ರ ಗಡಿ ಭಾಗದಾದಂಥ ಚೋರ್ಲಾ ಘಾಟ್ ಸಮೀಪ ಸಂಭವಿಸಿದಂಥ ಇದು ಏನು ಬಹುಕೋಟಿ ಅಂದರೆ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಈಗ ಸಂಬಂಧಿಸಿದಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ SIT ತನಿಖಾ ತಂಡ ಏನು ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ FIRಗೆ ಸಂಬಂಧಪಟ್ಟಂತೆ ಈಗಾಗಲೇ ಚುರುಕಿನಿಂದ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೂ 6 ಜನ ಆರೋಪಿಗಳನ್ನು ಬಂಧನ ಮಾಡಿರ್ತಕ್ಕಂಥ ಈ SIT ತಂಡ ಈ ಹಣದ ಮೂಲ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ತನಿಖೆಯನ್ನು ಯಾವ ಆಯಾಮಗಳಲ್ಲಿ ನಡೆಸಬೇಕು ಆ ಆಯಾಮಗಳಲ್ಲಿ ನಡೆಸ್ತಾ ಇದೆ. ಇಲ್ಲಿ ಏನು ಆ ಒಂದು ಚೋರ್ಲಾ ಘಾಟ್ ಸಮೀಪ ಬಹುಕೋಟಿ ಅಂದರೆ ಇಲ್ಲಿ FIRನಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕೇವಲ 400 ಕೋಟಿ. ಆದರೆ ಕೆಲವೊಂದು ಮೂಲಗಳ ಪ್ರಕಾರ ಆ ಟ್ರಕ್ನಲ್ಲಿ 1000ಕ್ಕೂ ಅಧಿಕ ಅಂದರೆ ಹೆಚ್ಚು ಕಡಿಮೆ 1000 ಕೋಟಿಯನ್ನು ಸಾಗಿಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇದು ಸಾಗಿಸೋದಕ್ಕೆ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟನ್ನು ಸಹ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಈಗ SIT ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥ ಮಾಹಿತಿ. ಇಲ್ಲಿ ಹಣವನ್ನು ಅಂದರೆ ಬದಲಾವಣೆ 2000 ನೋಟನ್ನು 500 ರೂಪಾಯಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಇರ್ಬೋದು, ಅಥವಾ ಅದನ್ನು ಈಗಾಗಲೇ ಚಾಲ್ತಿಯಲ್ಲಿಲ್ಲ ಯಾವುದಾದ್ರು ಒಂದು ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಿ ಟ್ರಸ್ಟ್ ಮುಖಾಂತರ RBIಗೆ ಅದನ್ನು ತೆಗೆದುಕೊಂಡು ಹೋಗಿ ಏನು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿ ಮಾಡೋದಕ್ಕೆ ಕನ್ವರ್ಟ್ ಮಾಡೋದಕ್ಕೂ ಪ್ಲ್ಯಾನನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಅಥವಾ ಚುನಾವಣಾ ಸಂದರ್ಭದಲ್ಲಿ ಹಂಚಿಕೆ ಮಾಡೋದಕ್ಕೆ 2000 ಮುಖಬೆಲೆಯ ನೋಟುಗಳನ್ನು ಹಂಚಿಕೆ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು 500 ಮುಖಬೆಲೆಗೆ ಕನ್ವರ್ಟನ್ನು ಮಾಡಿಕೊಂಡು ಆ ಒಂದು ದಂಧೆಯನ್ನು ನಡೆಸಬೇಕು ಅನ್ನೋ ನಿಟ್ಟಲ್ಲೂ ಸಹ ಇದು ಸಾಗಿಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದರೆ ಮತ್ತೊಂದು ಟ್ವಿಸ್ಟು, ಮೊದಲಿಗೆ ಈ ಹಣವನ್ನು ಏನು ಅಹಮದಾಬಾದಿಂದ ಮಹಾರಾಷ್ಟ್ರ ಗೋವಾ ಮಾರ್ಗವಾಗಿ ಬೆಳಗಾಂನ
ಚೋರ್ಲಾ ಘಾಟ್ ಏನಿದೆ ಅದರ ಮುಖಾಂತರ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿನ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಈ ಹಣವನ್ನು ವೈಟ್ ಮಾಡೋದಕ್ಕೆ ಪ್ರೋಸೆಸ್ ಮಾಡೋದಕ್ಕೆ ಇಲ್ಲಿ ಸಾಗಿಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಆದರೆ ಈಗ ಸಿಕ್ಕಿರ್ತಕ್ಕಂಥ ಟ್ವಿಸ್ಟು ಅದು ರಿವರ್ಸ್ ಆಗಿದೆ. ಇಲ್ಲಿ ಹಣ ಎಲ್ಲಿ ಮೊದಲಿಗೆ ಅಹಮದಾಬಾದು ಆ ಮಾರ್ಗವಾಗಿ ಬಂದಿತ್ತು ಅನ್ನೋದನ್ನು ಹೊರತುಪಡಿಸಿದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಈ 400 ಕೋಟಿಗೂ ಅಧಿಕ ಮೊತ್ತದ ಹಣ ಏನಿತ್ತು ಅದನ್ನು ಕರ್ನಾಟಕದಿಂದ ಬೆಳಗಾವಿ ಗೋವಾ ಮಾರ್ಗವಾಗಿ ಗುಜರಾತ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರೂಟ್ ಮ್ಯಾಪ್ ಎಲ್ಲವೂ ಸಹ ಸಿದ್ಧ ಆಗಿತ್ತು. ಆದರೆ ಈ ಒಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಮಾಹಿತಿಯನ್ನು ಪಡೆದಂಥ ಯಾರೋ ಇಲ್ಲಿ ಚೋರ್ಲಾ ಘಾಟ್ ಸಮೀಪ ಬರ್ತಾ ಇದ್ದಂತೆ ಆ ಟ್ರಕ್ಗಳನ್ನು ತಡೀತಾರೆ. ಅಲ್ಲಿವರೆಗೂ ಬಂದಂಥ ಟ್ರಕ್ಗಳು ಅಲ್ಲಿಂದ ಮುಂದೆ ಯಾವ ಕಡೆ ಹೋಯಿತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಸಣ್ಣದೇ ಒಂದೇ ಒಂದು ಕ್ಲೂ ಸಹ ಸಿಕ್ಕಿಲ್ಲ. ಹೀಗಾಗಿ ನಾಸಿಕ್ ಪೊಲೀಸರು ಜೊತೆಗೆ SIT ಪೊಲೀಸರು ಏನಿದ್ದಾರೆ ಅವರು ನಮ್ಮ ಕರ್ನಾಟಕ ಪೊಲೀಸರ ಸಹಾಯವನ್ನು ಕೇಳಿ ಒಂದು ಪತ್ರವನ್ನು ಸಹ ಬರೆದಿದ್ರು. ಈಗ ಬೆಂಗಳೂರಿನ ಬೆಳಗಾವಿನ ಪೊಲೀಸರು ಸಹ ಈ ಒಂದು SIT ತಂಡದ ಜೊತೆಗೆ 400 ಕೋಟಿ ರೂಪಾಯಿ ಹಣ ಟ್ರಕ್ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಆವತ್ತಿನ ಒಂದು ಟವರ್ ಡಂಪು ಯಾವ ಡೇಟ್ಗೆ ಅಕ್ಟೋಬರ್ 14ನೇ ತಾರೀಕು ಈ ಒಂದು ಟ್ರಕ್ ಮಿಸ್ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ದರೋಡೆ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾಸಿಕ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIR ದಾಖಲಾದಂಥ ಅವಧಿ, ಆ FIR ದಾಖಲು ಮಾಡಿದಂಥ ವ್ಯಕ್ತಿ ಅವರ ಒಂದು ಮೊಬೈಲ್ ನಂಬರು ಯಾವ ದಿನದಂದು ಅಲ್ಲಿ ವರ್ಕ್ ಆಗಿತ್ತು ಅದರ ಸಮಯ ಇವೆಲ್ಲವನ್ನ ಟವರ್ ಡಂಪ್ ತೆಗೆಯುವ ಮುಖಾಂತರ SIT ತಂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಜೊತೆಗೆ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಏನು ಆಂಧ್ರ ತೆಲಂಗಾಣ ಇರ್ಬೋದು ಜೊತೆಗೆ ಕರ್ನಾಟಕ ಈ ಎಲ್ಲ ಪೊಲೀಸರು ಮಾಹಿತಿ ಕೊಟ್ಟಿರ್ತಕ್ಕಂಥ SIT ತಂಡ ಅವರು ಈಗಾಗಲೇ ಏನೋ ಒಂದು ಸಸ್ಪೆಕ್ಟನ್ನು ಮಾಡಿರ್ತಕ್ಕಂಥ ಟ್ರಕ್ಗಳೇನಿದ್ದಾವೆ ಆ ಟ್ರಕ್ಗಳ ನಂಬರನ್ನು ಒಂದು ಟ್ರಾಫಿಕ್ ಪೊಲೀಸರಿಗಿರ್ಬೋದು ಆಯಾ ಜಿಲ್ಲಾ ಪೊಲೀಸರಿಗೆ ಒಂದು ರವಾನೆ ಮಾಡಿದ್ದಾರೆ. ಅದರ ಮೂಮೆಂಟ್ಸು ಎಲ್ಲೆಲ್ಲಿ ಹೋಗಿತ್ತು, ಯಾವುದಾದ್ರು ಟೋಲ್ ಪಾಸ್ ಆಗಿತ್ತಾ, ಜೊತೆಗೆ ಏನಾದರೂ ಗೂಡ್ಸನ್ನ ಸಾಗಾಟ ಮಾಡ್ತಾ ಇದ್ದರೆ RTO ಜೊತೆಗೆ ಗಡಿ ಜಿಲ್ಲೆಗಳೇನಿರುತ್ತೆ ಆ ಜಿಲ್ಲೆಗಳ ಹತ್ರ RTO ತಪಾಸಣೆ ಒಳಪಟ್ಟಿರುತ್ತೆ. ಅಲ್ಲಿರ್ತಕ್ಕಂಥ CCTVಗಳಲ್ಲೂ ಸಹ ಟ್ರಕ್ ಸರಿಯಾಗಿರುತ್ತೆ. ಆ ದೃಶ್ಯಾವಳಿಗಳನ್ನು ಸಹ ಪಡೆಯೋದಕ್ಕೆ ಈಗ SIT ತಂಡ ಆ ಆಯಾಮದಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ.